ವೆಲ್ಕಮ್ ಬ್ಯಾಕ್ ಟು ಪದ್ಮ ಕಂಪ್ಯೂಟರ್ ಶಿಕ್ಷಣ. ಸೊ ನಾನು ನನ್ನ ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಗೆ ಡೇಟಾ ಅಂದ್ರೆ ಏನು, ಇನ್ಫಾರ್ಮೇಶನ್ ಅಂತಂದ್ರೆ ಏನು, ಮೈಕ್ರೋ ಪ್ರೊಸೆಸರ್ ಅಂದ್ರೆ ಏನು, ಮೈಕ್ರೋ ಕಂಟ್ರೋಲರ್ ಅಂತಂದ್ರೆ ಏನು, ಸೊ CPU, ಮೆಮೊರಿ ಇದೆಲ್ಲ ಟಾಪಿಕ್ಸ್ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಅದೇ ತರ ಇನ್ನೊಂದು ಟಾಪಿಕ್ ಇದೆ ನಿಮ್ಗೆ, ಅದು ಯಾವುದು ಅಂತ ಹೇಳಿದ್ರೆ ಸಾಫ್ಟ್ವೇರ್. ಸೊ ಏನಿದು ಸಾಫ್ಟ್ವೇರ್, ಏಂತಕ್ಕೆ ಯೂಸ್ ಮಾಡ್ತೀವಿ ಸಾಫ್ಟ್ವೇರ್ ನ ಅಂತ ಹೇಳಿದ್ರೆ, ಇವಾಗ ನನ್ನ ಕಂಪ್ಯೂಟರ್ಗೆ, ಇವಾಗ ನಮ್ಮ ದೇಹಕ್ಕೆ ಹೇಗೆ ನಮ್ಗೆ ಜೀವ ಇಂಪಾರ್ಟೆಂಟು, ಅದೇ ತರ ನಮ್ಮ ಕಂಪ್ಯೂಟರ್ಗೂ ನಾವ್ ಏನ್ ಮಾಡ್ಬೇಕು, ಜೀವನ ತುಂಬೇಕಲ್ವಾ. ಸೊ ಜೀವ ತುಂಬೋದು ಅಂತ ಹೇಳಿದ್ರೆ ನಾವು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು, ಯಾವ್ದಕ್ಕೆ, ನಮ್ಮ ಕಂಪ್ಯೂಟರ್ಗೆ. ಆ ಇನ್ಸ್ಟ್ರಕ್ಷನ್ಸ್ ನ ನಾವ್ ಯಾವ ಮುಖಾಂತರ ಕೊಡ್ತೀವಿ ಅಂತ ಹೇಳಿದ್ರೆ, ಈ ಸಾಫ್ಟ್ವೇರ್ ನ ಮುಖಾಂತರ ನಾವ್ ಏನ್ ಮಾಡ್ತೀವಿ, ಇನ್ಸ್ಟ್ರಕ್ಷನ್ಸ್ ನ ಕೊಡ್ತೀವಿ. ಸೊ ಹಾಗಿದ್ರೆ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ನಾವೇನಂತ ಕರಿತೀವಿ, ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದ ಮೋಡ್ ಆಫ್ ದಿ ಇಂಟರಾಕ್ಷನ್, ನಾವ್ ಯಾವ ತರ ಸಿಸ್ಟಮ್ ಜೊತೆ ಇಂಟರಾಕ್ಟ್ ಮಾಡ್ತೀವಿ, ಯಾವ್ದ್ರ ಜೊತೆ, ಹಾರ್ಡ್ವೇರ್ ಜೊತೆ ಮತ್ತೆ ಫಂಕ್ಷನ್ ಜೊತೆ, ಅದನ್ನ ಯಾವ ತರ ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ 3 ಟೈಪ್ಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಯಾವ್ದು, ಸಿಸ್ಟಮ್ ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್ ಟೂಲ್ಸ್ ಮತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಇದನ್ನ ಈಚ್ ಒನ್ ಇಂಡಿವಿಜುವಲ್ ಆಗಿ ಇವಾಗ ನಾವು ಓದ್ತಾ ಹೋಗೋಣ ಬನ್ನಿ. ಸೊ ಅದರಲ್ಲಿ ಫಸ್ಟ್ ಒನ್ ಸಿಸ್ಟಮ್ ಸಾಫ್ಟ್ವೇರ್. ಸೊ ಇದೇನ್ ಮಾಡುತ್ತೆ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ, ಇದು ನಮ್ಮ ಕಂಪ್ಯೂಟರ್ಗೆ ಬೇಸಿಕ್ ಫಂಕ್ಷನಾಲಿಟಿಯನ್ನ ಕೊಡುತ್ತೆ. ಓಕೆ. ಸೊ ಬೇಸಿಕ್ ಆಗಿ ಏನೇನ್ ಬೇಕು ನನ್ನ ಸಿಸ್ಟಮ್ಗೆ, ಸೊ ಹಾರ್ಡ್ವೇರ್ ಗಳಿಗೆ ಏನೇನು ಸಾಫ್ಟ್ವೇರ್ ಗಳು ಬೇಕು ಅದನ್ನೆಲ್ಲ ಮ್ಯಾನೇಜ್ ಮಾಡೋದು ಯಾವುದು, ನನ್ನ ಸಿಸ್ಟಮ್ ಸಾಫ್ಟ್ವೇರ್. ಸೊ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಅಗೇನ್ ಎಕ್ಸಾಂಪಲ್ಸ್ ತಗೊಂಡ್ರೆ ಆಪರೇಟಿಂಗ್ ಸಿಸ್ಟಮ್, ಸಿಸ್ಟಮ್ ಯುಟಿಲಿಟೀಸ್ ಮತ್ತೆ ಡಿವೈಸ್ ಡ್ರೈವ್ಸ್. ಸೊ ನೆಕ್ಸ್ಟ್ ನಿಮ್ಗೆ ಇದ್ರದ್ದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೀವು ಸಿಸ್ಟಮ್ ಸಾಫ್ಟ್ವೇರ್ ನ ನೀಟಾಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಸಿಸ್ಟಮ್ ಸಾಫ್ಟ್ವೇರ್ ಯಾರ ಜೊತೆ ಡೈರೆಕ್ಟ್ ಆಗಿ ಯೂಸ್ ಆಗುತ್ತೆ, ನಮ್ಮ ಎಂಡ್ ಯೂಸರ್ ಜೊತೆ ಏನ್ ಮಾಡುತ್ತೆ, ಡೈರೆಕ್ಟ್ ಆಗಿ ಆಕ್ಸೆಸ್ ಅಂದ್ರೆ ಸರ್ವಿಸಸ್ ಅನ್ನ ಕೊಡುತ್ತೆ. ಯಾರಿಗೆ ಸರ್ವಿಸ್ ನ ಕೊಡುತ್ತೆ, ನಮ್ಮ ಎಂಡ್ ಯೂಸರ್ಗೆ. ಹಾಗಿದ್ರೆ ಸಿಸ್ಟಮ್ ಸಾಫ್ಟ್ವೇರ್ ನ ಪರ್ಟಿಕ್ಯುಲರ್ ಆಗಿ ನಾವ್ ಏಂತಕ್ಕೆ ಯೂಸ್ ಮಾಡ್ತೀವಿ, ಸೊ ನಮ್ಮ ಸಿಸ್ಟಮ್ ನ ಏನ್ ಮಾಡೋದಕ್ಕೆ, ಆಪರೇಟ್ ಮಾಡೋದಕ್ಕೆ, ಬೇಸಿಕ್ ಫಂಕ್ಷನಾಲಿಟಿನ ಸಿಸ್ಟಮ್ ಒಳಗಡೆ ಅಪ್ಲೋಡ್ ಮಾಡೋದಕ್ಕೆ, ತುಂಬೋದಕ್ಕೆ, ಜೊತೆಗೆ ನಮ್ಮ ಹಾರ್ಡ್ವೇರ್ ಡಿವೈಸಸ್ ಗಳ ಜೊತೆ ಈ ಸಿಸ್ಟಮ್ ಏನ್ ಮಾಡ್ಬೇಕು, ವರ್ಕ್ ಆಗ್ಬೇಕು. ಸೊ ಅಂತ ಸಾಫ್ಟ್ವೇರ್ ಗಳನ್ನ ಪ್ರಿಪೇರ್ ಮಾಡೋದು ಯಾರು, ನಮ್ಮ ಸಿಸ್ಟಮ್ ಸಾಫ್ಟ್ವೇರ್. ಅದ್ರ ಅಂಡರ್ ಬರೋ ಸಾಫ್ಟ್ವೇರ್ ಗಳು ಯಾವ್ದಾವ್ದು ಎಕ್ಸಾಂಪಲ್ ಇನ್ಕ್ಲೂಡ್ ಕೊಡ್ಬೋದು ಅಂತ ಹೇಳಿದ್ರೆ, ಆಪರೇಟಿಂಗ್ ಸಿಸ್ಟಮ್, ಸಿಸ್ಟಮ್ ಯುಟಿಲಿಟೀಸ್ ಮತ್ತೆ ಡಿವೈಸ್ ಡ್ರೈವ್ಸ್. ಸೊ ಹಾಗಿದ್ರೆ ಬನ್ನಿ ನೋಡೋಣ ಒಂದೊಂದೇ. ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಏನು, ಸಿಸ್ಟಮ್ ಯುಟಿಲಿಟೀಸ್ ಅಂದ್ರೆ ಏನು, ಸೊ ಡಿವೈಸ್ ಡ್ರೈವ್ಸ್ ಕೆಲಸ ಏನು ಅಂತ ಒಂದೊಂದೇ ನೋಡೋಣ ಬನ್ನಿ. ಸೊ ಅದರಲ್ಲಿ ಫಸ್ಟ್ ಒನ್ ಇಸ್ ಆಪರೇಟಿಂಗ್ ಸಿಸ್ಟಮ್. ಈ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಇದು ಕೂಡ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಆಗುತ್ತೆ. ಸೊ ಈ ಸಿಸ್ಟಮ್ ಏಂತಕ್ಕೆ ಇದನ್ನ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇವಾಗ ನಾನು ನಿಮ್ಗೆ ಹೇಳ್ದೆ ಏನು, ಒಂದು ಸಿಸ್ಟಮ್ ಅಂತ ಹೇಳಿದ್ರೆ ಸಿಸ್ಟಮ್ ಸಾಫ್ಟ್ವೇರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ದೆ. ಆ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಫಸ್ಟ್ ಬರೋದು ಯಾವುದು, ಆಪರೇಟಿಂಗ್ ಸಿಸ್ಟಮ್. ಸಿಸ್ಟಮ್ ಸಾಫ್ಟ್ವೇರ್ ಇದೆ, ಓಕೆ. ಸೊ ವಿತೌಟ್ ಆಪರೇಟಿಂಗ್ ಸಿಸ್ಟಮ್ ನಾವ್ ಯಾವುದೇ ಸಾಫ್ಟ್ವೇರ್ ನು ಕೂಡ ಏನ್ ಮಾಡೋದಿಕ್ಕಾಗಲ್ಲ, ವರ್ಕ್ ಮಾಡೋದಿಕ್ಕಾಗಲ್ಲ. ಸೊ ನನ್ನ ಸಿಸ್ಟಮ್ನೇ ನಾನು ಯೂಸ್ ಮಾಡೋದಿಕ್ಕಾಗಲ್ಲ ವಿತೌಟ್ ಸಿಸ್ಟಮ್. ಏನು ಆಪರೇಟಿಂಗ್ ಸಿಸ್ಟಮ್ ಇದೆ, ವಿತೌಟ್ ಆಪರೇಟಿಂಗ್ ಸಿಸ್ಟಮ್ ನಾನು ಏನ್ ಮಾಡೋದಕ್ಕಾಗಲ್ಲ, ನನ್ನ ಸಿಸ್ಟಮ್ ನ ವರ್ಕ್ ಮಾಡೋದಿಕ್ಕಾಗಲ್ಲ. ಯಾವುದೇ ಕಾಂಪೋನೆಂಟ್ಸ್ ಕೂಡ ನನ್ಗೆ ಏನಾಗಲ್ಲ, ವರ್ಕ್ ಆಗಲ್ಲ. ಸೊ ಹಾಗಾಗಿ ಆಪರೇಟಿಂಗ್ ಸಿಸ್ಟಮ್ ಇಸ್ ಅ ಬೇಸಿಕ್ ಫಂಕ್ಷನ್ ಆಫ್ ಅ ಸಾಫ್ಟ್ವೇರ್. ನಮ್ಮ ಸಿಸ್ಟಮ್ಗೆ ಬೇಸಿಕ್ ಆಗಿ ಯಾವ್ದು ಬೇಕು, ಸೊ ಆಪರೇಟಿಂಗ್ ಸಿಸ್ಟಮ್ ಬೇಕಾಗುತ್ತೆ. ಸೊ ಹಾಗಿದ್ರೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯಾವ ಆಪರೇಟಿಂಗ್ ಸಿಸ್ಟಮ್ ಇದೆ, ಸೊ ವಿಂಡೋಸ್. ಈಗ ಆಲ್ರೆಡಿ ನೀವೆಲ್ಲ ಯೂಸ್ ಮಾಡ್ತಾ ಇರ್ತೀರಾ. ವಿಂಡೋಸ್ 10, ವಿಂಡೋಸ್ 7 ಅಂತ ಹೇಳ್ತೀವಲ್ವಾ, OS ಲೋಡ್ ಮಾಡಿಸ್ಕೊಬೇಕು ಅಂತ ಹೇಳ್ತೀರಲ್ಲ. ಸೊ ವಿಂಡೋಸ್ ಆಗಿರ್ಬೋದು, ಲಿನಕ್ಸ್ ಆಗಿರ್ಬೋದು, ಯುಬಂಟು ಆಗಿರ್ಬೋದು, ಸೊ ಫೆಡೋರಾ ಆಗಿರ್ಬೋದು, ಆಂಡ್ರಾಯ್ಡ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವ್ದು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ಸ್ ಗಳಲ್ಲಿ ಇರುತ್ತಲ್ಲ, ಸೊ ಅದನ್ನ ಆಂಡ್ರಾಯ್ಡ್ ಅಂತ ಹೇಳ್ತೀವಿ. ಸೊ iOS ಎಲ್ಲಿ ಯೂಸ್ ಮಾಡ್ತೀವಿ, ಐಫೋನ್ಸ್ ಗಳಲ್ಲಿ. ಸೊ ಇವಾಗ ರಿಚ್ ಪರ್ಸನ್ಸ್ ಎಲ್ಲ ಇರ್ತಾರಲ್ಲ, ಐಫೋನ್ ಇರುತ್ತಲ್ಲ, ಸೊ ಅವ್ರ ಹತ್ರನು ಕೂಡ ಯಾವ ಸಾಫ್ಟ್ವೇರ್ ಇರುತ್ತೆ, iOS ಸಾಫ್ಟ್ವೇರ್ ಗಳು ಇರುತ್ತೆ. ಸೊ ಇದಿಷ್ಟು ಕೂಡ ಏನಾಗುತ್ತೆ ನಿಮ್ಗೆ, ಆಪರೇಟಿಂಗ್ ಸಿಸ್ಟಮ್ಗೆ ಎಕ್ಸಾಂಪಲ್ ಆಗುತ್ತೆ. ಮ್ಯಾಮ್ ಇಷ್ಟೇನಾ ಇರೋದು ಆಪರೇಟಿಂಗ್ ಸಿಸ್ಟಮ್ ಎಕ್ಸಾಂಪಲ್ ಅಂತ ಅನ್ಕೊಂಬೇಡಿ. ಸೊ ಇನ್ನೂ ತುಂಬಾ ಇದೆ, ಜಸ್ಟ್ ನಾನು ಮೆನ್ಷನ್ ಮಾಡಿರೋದಿಷ್ಟೇ. ಸೊ ವಿಂಡೋಸ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇವಾಗ ನೀವು ಯೂಸ್ ಮಾಡ್ತಾ ಇರೋದೆ. ಅದ್ ಬಿಟ್ರೆ ಆಂಡ್ರಾಯ್ಡ್ ಗೊತ್ತಿದೆ, iOS ಗೊತ್ತಿದೆ. ಸೊ ಇದ್ರಲ್ಲಿ ಯಾವ್ದಾದ್ರು ಒಂದು ಎರಡನ್ನ ತಿಳ್ಕೊಂಡಿರಿ, ಬಿಕಾಸ್ ನಿಮ್ಗೆ 2 ಮಾರ್ಕ್ಸ್ ಅಲ್ಲಿ ಈ ಕ್ವಶನ್ ಅನ್ನ ಕೇಳಬಹುದು. ಸೊ ಹಾಗಾಗಿ ದಯವಿಟ್ಟು ಇಲ್ಲಿ ಈ ಚಾಪ್ಟರ್ ಅಲ್ಲಿ ನಿಮ್ಗೆ 2 ಮಾರ್ಕ್ಸ್ ಇರೋದ್ರಿಂದ, ಫಸ್ಟ್ ಚಾಪ್ಟರ್ ನಾನು ಇನ್ನ ಮಾಡ್ತಾ ಇರೋದು. ಸೊ ಫಸ್ಟ್ ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ನೀವು ಈ ಯಾವ್ದಾದ್ರು ಎರಡು ಆಪರೇಟಿಂಗ್ ಸಿಸ್ಟಮ್ ನ ಮೆನ್ಷನ್ ಮಾಡಿ ಅಂತ ಕೇಳ್ಬೋದು. ಸೊ 2 ಮಾರ್ಕ್ಸ್ ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ನೋಡೋಣ ಬನ್ನಿ, ಸಿಸ್ಟಮ್ ಯುಟಿಲಿಟಿ. ಏಂತಕ್ಕೆ ಯೂಸ್ ಮಾಡ್ತೀವಿ ಸಿಸ್ಟಮ್ ಯುಟಿಲಿಟಿ ಸಾಫ್ಟ್ವೇರ್ಸ್ ನ ಅಂತ ಹೇಳಿದ್ರೆ, ನನ್ನ ಸಿಸ್ಟಮ್ ನ ಇನ್ನು ಬೆಟರ್ ಆಗಿ ವರ್ಕ್ ಮಾಡೋದಕ್ಕೆ.
ಸೊ ನಾನು ಇವಾಗ ಏನ್ ನನ್ನ ಸಿಸ್ಟಮ್ ಪರ್ಫಾರ್ಮ್ ಮಾಡ್ತಾ ಇದೆ, ಸೊ ಇನ್ನು ನನಗೆ ಇನ್ನು ಸ್ವಲ್ಪ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ಬೇಕು. ಸೊ ಅವಾಗ ನಾವ್ ಎಂತ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ, ಸಿಸ್ಟಮ್ ಯುಟಿಲಿಟೀಸ್. ಹಾಗೆ ಈ ಸಿಸ್ಟಮ್ ಯುಟಿಲಿಟಿ ಸಾಫ್ಟ್ವೇರ್ ಏನೆಲ್ಲ ಫಂಕ್ಷನ್ಸ್ ಮಾಡುತ್ತೆ ಅಂತ ಹೇಳಿದ್ರೆ, ಡಿಸ್ಕ್ ಡಿಫ್ರಾಗ್ಮೆಂಟೇಶನ್. ಸೊ ಹಾಗಿದ್ರೆ ಫಸ್ಟ್ ಏನ್ ನೋಡೋಣ. ಡಿಫ್ರಾಗ್ಮೆಂಟೇಶನ್ ಅಂತ ಹೇಳಿದ್ರೆ, ಏನು ನಮ್ಮ ಸ್ಟೋರೇಜ್ ಡಿವೈಸ್ ಇರುತ್ತೆ ಅಥವಾ ಡಿಸ್ಕ್ ಇರುತ್ತೆ, ಅದ್ರಲ್ಲಿ ಏನ್ ಡೇಟಾ ಇರುತ್ತೆ ಆ ಡೇಟಾನ ರೀಅರೇಂಜ್ ಮಾಡುತ್ತೆ. ಏಂತಕ್ಕೆ ಅದನ್ನ ರೀಅರೇಂಜ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ನಾವು ಆ ಡಿಸ್ಕ್ ನ ಆಕ್ಸೆಸ್ ಮಾಡಿದಾಗ ಈಸಿಯಾಗಿ ಆಕ್ಸೆಸ್ ಮಾಡ್ಬೇಕು. ಸೊ ಈಸಿಯಾಗಿ ಆಕ್ಸೆಸ್ ಮಾಡ್ಬೇಕಂತ ಹೇಳಿದ್ರೆ ಡೇಟಾನ ಎಲ್ಲ ಮಿಕ್ಸ್ ಆಗ್ಬಿಟ್ಟಿರುತ್ತೆ. ಸೊ ಡೇಟಾನ ಒಂದು ಅರೇಂಜ್ ಮಾಡೋದಕ್ಕೋಸ್ಕರ ಈ ಡಿಫ್ರಾಗ್ಮೆಂಟೇಶನ್ ಅಂತ ಹೇಳಿ ಕರೆಯೋದು. ಸೊ ಆತರ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಸೊ ನಮ್ಮ ಪ್ರೊಸೆಸ್ ಟೈಮು ಡಿಕ್ರೀಸ್ ಆಗುತ್ತೆ, ಸೊ ಬೇಗ ಎಕ್ಸಿಕ್ಯೂಷನ್ ಆಗುತ್ತೆ ಅಲ್ವಾ. ಸೊ ಅದನ್ನ ಡಿಫ್ರಾಗ್ಮೆಂಟೇಶನ್ ಅಂತ ಹೇಳಿ ಕರಿತೀವಿ. ಸೊ ಕೆಲವು ಸಿಸ್ಟಮ್ ಯುಟಿಲಿಟೀಸ್ ಅಂದ್ರೆ ಕೆಲವು ಸಿಸ್ಟಮ್ ಯುಟಿಲಿಟಿ ಸಾಫ್ಟ್ವೇರ್ ಗಳು ಇನ್ಬಿಲ್ಟ್ ಆಗಿರುತ್ತೆ, ಆದ್ರೆ ಕೆಲವು ಇನ್ಬಿಲ್ಟ್ ಆಗಿರಲ್ಲ. ಸೊ ಈ ಇನ್ಬಿಲ್ಟ್ ಆಗಿಲ್ಲ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದು ಹೇಳ್ಬೋದು ಅಂತ ಹೇಳಿದ್ರೆ ಆಂಟಿ ವೈರಸ್ ಹೇಳ್ಬೋದು. ಸೊ ಆಂಟಿ ವೈರಸ್ ನ ನಾವ್ ಎಂತಕ್ಕೆ ಯೂಸ್ ಮಾಡ್ತೀವಿ, ನಮ್ಮ ಸಿಸ್ಟಮ್ ಅಲ್ಲಿ ಯಾವುದೇ ವೈರಸ್ ಬರಬಾರ್ದು ಅನ್ನೋ ಪಾಯಿಂಟ್ ಅಲ್ಲಿ ನಾವ್ ಏನ ಯೂಸ್ ಮಾಡ್ತೀವಿ, ಆಂಟಿ ವೈರಸ್ ನ ಯೂಸ್ ಮಾಡ್ತೀವಿ. ಇದು ನಮ್ಮ ಸಿಸ್ಟಮ್ ಅಲ್ಲಿ ಇನ್ಬಿಲ್ಟ್ ಆಗಿರಲ್ಲ, ನಾವ್ ಏನ್ ಮಾಡ್ಬೇಕು, ಪರ್ಚೇಸ್ ಮಾಡಿ ನಾವ್ ಅದನ್ನ ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲ ಕೆಲವೊಂದು ನಮ್ಗೆ ಸಿಸ್ಟಮ್ ಅಲ್ಲೇ ಇನ್ಬಿಲ್ಟ್ ಆಗಿರುತ್ತೆ. ಯಾವ್ದದು ಇನ್ಬಿಲ್ಟ್ ಆಗಿರೋದು, ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ಸ್ ಗಳಲ್ಲಿ ಕ್ಲೀನ್ ಮಾಸ್ಟರ್ ನೋಡಿರ್ತೀರಲ್ಲ. ಸೊ ಆ ಕ್ಲೀನ್ ಮಾಸ್ಟರ್ ಏನ್ ಮಾಡುತ್ತೆ, ನಿಮ್ಮ ಅನ್ವಾಂಟೆಡ್ ಡೇಟಾ, ನಿಮ್ಮ ಮೊಬೈಲ್ ಅಲ್ಲಿರೋ ಅನ್ವಾಂಟೆಡ್ ಡೇಟಾ ಅದೇನ್ ಮಾಡುತ್ತೆ, ಕ್ಲೀನ್ ಮಾಡುತ್ತೆ. ಸೊ ಇದೆಲ್ಲ ಕೂಡ ನಮ್ಗೆ ಸಿಸ್ಟಮ್ ಯುಟಿಲಿಟೀಸ್ ಸಾಫ್ಟ್ವೇರ್ ಗಳಾಗತ್ತೆ. ಓಕೆ, ಐ ಥಿಂಕ್ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡಿದೆ, ಸಿಸ್ಟಮ್ ಯುಟಿಲಿಟಿ ಬಗ್ಗೆ ಡಿಸ್ಕಸ್ ಮಾಡಿದೆ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ಡಿವೈಸ್ ಡ್ರೈವ್ಸ್. ಸೊ ಇವಾಗ ನಾನು ನಿಮ್ಗೆ ಆಲ್ರೆಡಿ ಹೇಳ್ದೆ, ಏನಂತ ಹೇಳ್ದೆ, ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ, ನಮ್ಗೆ ನಮ್ಮ ಓ ಎಸ್ ಏನ್ ಮಾಡುತ್ತೆ, ಎಲ್ಲಾ ಕಂಪ್ಲೀಟ್ ಕಂಪ್ಯೂಟರ್ ಅಲ್ಲಿ ಏನೇನಿದೆ ಅದೆಲ್ಲನೂ ಕೂಡ ಹ್ಯಾಂಡಲ್ ಮಾಡೋದು ನಮ್ಮ ಓ ಎಸ್ ಆದ್ಮೇಲೆ, ನಮ್ಗೆ ಈ ತರ ಈ ಸಿಸ್ಟಮ್ ಯುಟಿಲಿಟಿ ಆಗಿರ್ಬೋದು, ಡಿವೈಸ್ ಡ್ರೈವ್ಸ್ ಆಗಿರ್ಬೋದು, ಇದೆಲ್ಲ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಇದೆಲ್ಲ ಸಾಫ್ಟ್ವೇರ್ ಗಳು ಯಾಕೆ ಬೇಕಾಗಿತ್ತು, ಸೊ ಆಪರೇಟಿಂಗ್ ಸಿಸ್ಟಮ್ ಬೇಕೇ ಬೇಕು. ಸೊ ಹಾಗಿದ್ರೆ ಸಿಸ್ಟಮ್ ಯುಟಿಲಿಟೀಸ್ ಮತ್ತೆ ಡಿವೈಸ್ ಡ್ರೈವ್ಸ್ ಈ ಸಾಫ್ಟ್ವೇರ್ ಗಳೆಲ್ಲ ಯಾಕೆ ಬೇಕಾಗಿತ್ತು, ಆಪರೇಟಿಂಗ್ ಸಿಸ್ಟಮ್ ಎಲ್ಲಾನು ಕಂಟ್ರೋಲ್ ಮಾಡ್ಬೋದಿತ್ತಲ್ವಾ. ಎಸ್, ಮಾಡ್ಬೋದಿತ್ತು. ಆದ್ರೆ ಡೇ ಬೈ ಡೇ ಹೋಗ್ತಿದಂಗೆ ನಮ್ಮ ಸಿಸ್ಟಮ್ ನ ಕಾಂಪೋನೆಂಟ್ಸ್ ಗಳು, ನಮ್ಮ ಕಂಪ್ಯೂಟರ್ಗೆ ನಾವು ಕನೆಕ್ಟ್ ಮಾಡೋ ಕಾಂಪೋನೆಂಟ್ಸ್ ಏನಾಗ್ತಾ ಇದೆ, ಸೊ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಆಡ್ ಆಗ್ತಾ ಹೋಗ್ತಾ ಇದೆ. ಸೊ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಆಡ್ ಆಗ್ತಾ ಹೋಗೋದ್ರಿಂದ ನನ್ನ ಸಿಸ್ಟಮ್ಗೆ ಅಂದ್ರೆ ನನ್ನ ಓ ಎಸ್ ಗೆ ಏನಾಗುತ್ತೆ, ಕಂಪ್ಲೀಟ್ ಸಿಸ್ಟಮ್ ನ ಅನಲೈಸ್ ಮಾಡೋದು ಅಥವಾ ಕಂಪ್ಲೀಟ್ ಸಿಸ್ಟಮ್ ನ ಓವರ್ ಆಲ್ ಕಂಟ್ರೋಲ್ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ತೀವಿ, ಅದನ್ನ ಸೊ ಡಿವೈಡ್ ಮಾಡ್ಕೋತೀವಿ. ಈಗ ಫಾರ್ ಎಕ್ಸಾಂಪಲ್ ಕಾಲೇಜ್ ಅಲ್ಲಿ ಎಲ್ಲಾ ಮಕ್ಳನ್ನು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ಹೇಳಿ ಕ್ಲಾಸ್ ಲೀಡರ್ಸ್, ಸೊ ಕಾಲೇಜ್ಗೆ ಅಂತಾನೆ ಒಂದು ಲೀಡರ್ಶಿಪ್ ಕೊಡೋದು, ಸೊ ಆತರ ಎಲ್ಲ ನಾವು ಮಾಡ್ತೀವಲ್ವಾ. ಸೊ ಅದೇ ತರ ನಮ್ಮ ಕಂಪ್ಯೂಟರ್ ಕೂಡ ಪ್ರತಿಯೊಂದನು ನನ್ನ ಓ ಎಸ್ ನೋಡ್ಕೊಳ್ಳೋದಿಕ್ ಆಗಲ್ಲ ಅಂತ ಹೇಳಿ, ಸೊ ಸಮ್ ಸಾಫ್ಟ್ವೇರ್ ಒಂದೊಂದಿಷ್ಟು ಕಾಂಪೋನೆಂಟ್ಸ್ ಗಳನ್ನ ಕೆಲವು ಸಾಫ್ಟ್ವೇರ್ ಗಳು ನೋಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಮ್ಮ ಏನು ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ, ಒಂದಷ್ಟು ಸಾಫ್ಟ್ವೇರ್ ಗಳನ್ನ ಸಿಸ್ಟಮ್ ಸಾಫ್ಟ್ವೇರ್ ಅಂಡರ್ ಅಲ್ಲಿ ಸೊ ಕ್ರಿಯೇಟ್ ಮಾಡ್ತಾರೆ. ಸೊ ಅದ್ರಲ್ಲಿ ಒಂದು ಡಿವೈಸ್ ಡ್ರೈವ್ಸ್. ಸೊ ಈ ಡಿವೈಸ್ ಡ್ರೈವ್ಸ್ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಈ ಎಕ್ಸ್ಟರ್ನಲ್ ಕಾಂಪೋನೆಂಟ್ಸ್ ಅಂತ ಏನ್ ಹೇಳಿದೆ, ಹಾರ್ಡ್ವೇರ್ ಡಿವೈಸಸ್ ನ ಸೊ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಯೂಸ್ ಮಾಡೋದೇ ನಮ್ಮ ಡಿವೈಸ್ ಡ್ರೈವ್ಸ್. ಸೊ ಯಾವ ತರ ಕಮ್ಯುನಿಕೇಟ್ ಮಾಡುತ್ತೆ, ಇವಾಗ ನಾನು ಸಿಸ್ಟಮ್ಗೆ ಕೀಬೋರ್ಡ್ ಕನೆಕ್ಟ್ ಮಾಡಿದೀನಿ. ಸೊ ಕೀಬೋರ್ಡ್ ಕೆಲಸ ಏನು, ಸೊ ಅದು ಏನ್ ಮಾಡಿ, ಈಗ ನಾನು ಯಾವ್ದೋ ಒಂದು ಕೀನ ಎಂಟರ್ ಮಾಡ್ತೀನಿ, ಆ ಕೀ ಎಂಟರ್ ಮಾಡಿರ್ತೀನಲ್ಲ, ಅದನ್ನ ಮೆಸೇಜ್ ನ ಯಾರಿಗೆ ಕಳಿಸ್ಬೇಕು, ನನ್ನ ಸಿಸ್ಟಮ್ಗೆ ಕಳಿಸ್ಬೇಕಾಗತ್ತೆ. ಸೊ ಈ ತರ ಹಾರ್ಡ್ವೇರ್ ಡಿವೈಸಸ್ ಗಳ ಮಧ್ಯ ಏನ್ ಮಾಡೋದಕ್ಕೆ, ಕಂಪ್ಯೂಟರ್ ನ ಕನೆಕ್ಟ್ ಮಾಡೋದಕ್ಕೆ ನಾವ್ ಯಾವ್ದನ್ನ ಯೂಸ್ ಮಾಡ್ತೀವಿ, ಡಿವೈಸ್ ಡ್ರೈವ್ಸ್ ನ ಯೂಸ್ ಮಾಡ್ತೀವಿ. ಜೊತೆಗೆ ಇದು ಪ್ರೋಗ್ರಾಮ್ ನ ಟ್ರಾನ್ಸ್ಲೇಟ್ ಮಾಡೋದಕ್ಕೂ ಕೂಡ ಯೂಸ್ ಮಾಡುತ್ತೆ. ಸೊ ಟ್ರಾನ್ಸ್ಲೇಟರ್ ಕೂಡ ನಮ್ಗೆ ಡಿವೈಸ್ ಡ್ರೈವ್ಸ್, ಈ ಟ್ರಾನ್ಸ್ಲೇಟರ್ ಸಾಫ್ಟ್ವೇರ್ ಗಳೆಲ್ಲ ಏನ್ ಬರುತ್ತೆ ಅದು ಕೂಡ ನಮ್ಗೆ ಡಿವೈಸ್ ಡ್ರೈವ್ಸ್ ಅಂಡರ್ ಅಲ್ಲಿ ಕೆಲವೊಂದು ಸಾಫ್ಟ್ವೇರ್ ಗಳು ಬರುತ್ತೆ. ಐ ಥಿಂಕ್ ನಿಮ್ಗೆ ಇವಾಗ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಏನು, ಸಿಸ್ಟಮ್ ಯುಟಿಲಿಟೀಸ್ ಅಂತಂದ್ರೆ ಏನು, ಜೊತೆಗೆ ಯಾವ್ದು ಓದಿದ್ವಿ, ಸೊ ಡಿವೈಸ್ ಡ್ರೈವ್ಸ್ ಅಂತಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಬನ್ನಿ ನೋಡೋಣ, ಪ್ರೋಗ್ರಾಮಿಂಗ್ ಟೂಲ್ಸ್. ಸೊ ಇವಾಗ ನಾವೇನ್ ಮಾಡಿದ್ವಿ, ನಮ್ಮ ಸಿಸ್ಟಮ್ ನ ಕಂಪ್ಲೀಟ್ ಏನ್ ಮಾಡಿದೀವಿ, ರೆಡಿ ಮಾಡಿದೀವಿ. ಏನೇನ ಕೊಟ್ಟು, ಸೊ ಓ ಎಸ್ ನ ಲೋಡ್ ಮಾಡಿದೀವಿ, ಸಿಸ್ಟಮ್ ಯುಟಿಲಿಟಿ ಸಾಫ್ಟ್ವೇರ್ ಗಳನ್ನ ಕೊಟ್ಟಿದೀವಿ, ಡಿವೈಸ್ ಡ್ರೈವ್ ಸಾಫ್ಟ್ವೇರ್ ಗಳನ್ನ ಕೊಟ್ಟಿದೀವಿ. ಸೊ ಕಂಪ್ಲೀಟ್ ಏನಾಗಿದೆ, ಇವಾಗ ನನ್ನ ಸಿಸ್ಟಮ್ ರೆಡಿ ಇದೆ. ಸೊ ಸಿಸ್ಟಮ್ ರೆಡಿ ಇದ್ಮೇಲೆ ನಾನು ಏನ್ ಮಾಡ್ಬೇಕು, ಸಿಸ್ಟಮ್ಗೆ ಇನ್ಪುಟ್ ಅನ್ನ ಕೊಡ್ಬೇಕು. ಸೊ ಇನ್ಪುಟ್ ಕೊಡ್ಬೇಕು ಅಂತಂದ್ರೆ ನನ್ಗೆ ಏನ್ ಬೇಕು, ಸೊ ಸಿಸ್ಟಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಬೇಕು. ಸೊ ಅದನ್ನೇ ನಾವಿಲ್ಲಿ ಪ್ರೋಗ್ರಾಮಿಂಗ್ ಟೂಲ್ಸ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಪ್ರೋಗ್ರಾಮಿಂಗ್ ಟೂಲ್ಸ್ ಅಲ್ಲಿ 3 ಕ್ಲಾಸಿಫಿಕೇಶನ್ ಮಾಡಿದ್ರೆ 3 ಲೆವೆಲ್ಸ್ ಬರುತ್ತೆ. ಯಾವ್ದು, ಲೋ ಲೆವೆಲ್ ಲ್ಯಾಂಗ್ವೇಜ್ ಬರುತ್ತೆ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಬರುತ್ತೆ, ಮತ್ತೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಬರುತ್ತೆ. ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು
ಡಿಸ್ಕಸ್ ಮಾಡಿದೀನಿ. ಸೊ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ನನ್ನ ಸಿಸ್ಟಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್. ನನ್ನ ಸಿಸ್ಟಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಯಾವುದು? 0 and 1 ಬೈನರಿ ಲ್ಯಾಂಗ್ವೇಜ್ ನನ್ನ ಸಿಸ್ಟಮ್ಗೆ ಅರ್ಥ ಆಗುತ್ತೆ. ಅದನ್ನ ನಾವ್ ಏನಂತ ಕರಿತೀವಿ? ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರೋದ್ ಲ್ಯಾಂಗ್ವೇಜ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಏಂತಕ್ಕೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ, ಸೊ ಸಿಸ್ಟಮ್ ನ ನಾನು 0 and 1 ಇಂದ ಕೊಡೋದ್ರಿಂದ ನನಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಅಂದ್ರೆ ಯೂಸರ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ನನಗೆ ಮೀನ್ಸ್ ಯೂಸರ್ಗೆ ಏನ್ ಅರ್ಥ ಆಗ್ತಾ ಇರ್ಲಿಲ್ಲ? ಸಿಸ್ಟಮ್ ನ ಲ್ಯಾಂಗ್ವೇಜ್ ಅರ್ಥ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಅದನ್ನ ಇಂಗ್ಲಿಷ್ ವರ್ಡ್ಸ್ ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ? ಚೇಂಜ್ ಮಾಡೋದಕ್ಕೋಸ್ಕರ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ನ ನಾವ್ ಏನ್ ಮಾಡಿದ್ವಿ? ಇಂಟ್ರೊಡ್ಯೂಸ್ ಮಾಡಿದ್ವಿ. ಆದ್ರೆ ಈ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಕೂಡ ಏನಾಯ್ತು ಅಂತ ಹೇಳಿದ್ರೆ ಡ್ರಾಬ್ಯಾಕ್ ಆಯ್ತು. ಏಂತಕ್ಕೆ ಡ್ರಾಬ್ಯಾಕ್ ಆಯ್ತು ಅಂತ ಹೇಳಿದ್ರೆ, ಇವಾಗ ನಾನು ಯಾವ್ದಾದ್ರು ಒಂದು ಸಿಪಿಯುಗೆ ಯಾವ್ದಾದ್ರು ಒಂದು ಈ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿ ನಾನು ಇನ್ಸ್ಟ್ರಕ್ಷನ್ಸ್ ಏನೋ ಪ್ರೋಗ್ರಾಮ್ ಬರ್ದೆ ಅಂತ ಹೇಳಿದ್ರೆ, ಸೊ ಇದನ್ನ ನಾನು ಪರ್ಟಿಕ್ಯುಲರ್ ಆಗಿ ಯಾವ ಕಂಪ್ಯೂಟರ್ ಬರ್ದಿದೀನಿ ಅದೇ ಕಂಪ್ಯೂಟರ್ ಅಲ್ಲಿ ಮಾತ್ರ ಕನೆಕ್ಟ್ ಮಾಡೋದಕ್ಕೆ ಆಗ್ತಾ ಇದ್ದಿದ್ದು. ಇಫ್ ಇನ್ ಕೇಸ್ ನಾನು ಇನ್ನೊಂದ್ ಯಾವ್ದೋ ಕಂಪ್ಯೂಟರ್ಗೆ ನಾನು ಈ ಸಿಪಿಯು ನ ಕನೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನೀನು ಯಾವ ಸಿಪಿಯುಗೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಯೂಸ್ ಮಾಡಿ ಕೋಡ್ ಬರ್ದಿರ್ತೀಯಾ, ಸೊ ಪರ್ಟಿಕ್ಯುಲರ್ ಆಗಿ ಅದನ್ನ ಮಾತ್ರ ಕನೆಕ್ಟ್ ಮಾಡಕ್ಕಾಗುತ್ತೆ. ಬೇರೆ ಸಿಪಿಯು ಬೇರೆ ಸಿಸ್ಟಮ್ ಜೊತೆ ಏನಾಗಲ್ಲ, ವರ್ಕ್ ಆಗ್ತಾ ಇರ್ಲಿಲ್ಲ. ಇದು ಮೇನ್ ಡ್ರಾಬ್ಯಾಕ್ ಆಗಿ ಸೊ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇಂದ ನಾವು ಯಾವ ಲ್ಯಾಂಗ್ವೇಜ್ ಬಂದ್ವಿ? ಹೈ ಲೆವೆಲ್ ಲ್ಯಾಂಗ್ವೇಜ್ ಬಂದ್ವಿ. ಸೊ ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ಏನು ಅಂತ ಹೇಳಿದ್ರೆ ಮಿಷಿನ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಮಿಷಿನ್ ಗೆ ಅರ್ಥ ಆಗಲ್ಲ, ನಮ್ಗೆ ಹ್ಯೂಮನ್ಸ್ ಗೆ ಅರ್ಥ ಆಗ್ತಾ ಇತ್ತು. ಹೌದಲ್ವಾ? ಸೊ ಮಿಷಿನ್ ಗೆ ಅರ್ಥ ಆಗ್ತಾ ಇದ್ದ ಲ್ಯಾಂಗ್ವೇಜ್ ಯಾವುದು? ಬೈನರಿ ಲ್ಯಾಂಗ್ವೇಜ್, ದಟ್ ಈಸ್ 0 and 1. ಸೊ ಅದ್ ಬಿಟ್ರೆ ನೆಕ್ಸ್ಟ್ ಬಂದಿದ್ ಯಾವ್ದು ಲ್ಯಾಂಗ್ವೇಜ್? ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಸೊ ಡ್ರಾಬ್ಯಾಕ್ ಹೇಳ್ದೆ, ಯಾಕೆ ಅಂತ ಹೇಳಿದ್ರೆ ಒಂದು ಸಿಪಿಯು ಬರ್ದಿರೋ ಪ್ರೋಗ್ರಾಮ್ ನಾವ್ ಏನ್ ಮಾಡಕ್ ಆಗ್ತಾ ಇಲ್ಲ, ಇನ್ನೊಂದು ಸಿಸ್ಟಮ್ಗೆ ಕನೆಕ್ಟ್ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಮ್ಗೆ ಯಾವ ಲ್ಯಾಂಗ್ವೇಜ್ ಬಂತು? ಹೈ ಲೆವೆಲ್ ಲ್ಯಾಂಗ್ವೇಜ್ ಬಂತು. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವುದು? ಮಿಷಿನ್ ಇಂಡಿಪೆಂಡೆಂಟ್. ಅಂದ್ರೆ ಮಿಷಿನ್ ಗೆ ಅರ್ಥ ಆಗಲ್ಲ. ಅದು ಯಾರ ಜೊತೆ ಅರ್ಥ ಆಗ್ತಾ ಇತ್ತು? ಯೂಸರ್ ಜೊತೆ ಅದು ಏನಾಗ್ತಾ ಇತ್ತು? ಕಾನ್ವರ್ಸೇಷನ್ ಅಂದ್ರೆ ಕಮ್ಯುನಿಕೇಟ್ ಮಾಡ್ಬೋದಾಗಿತ್ತು. ಸೊ ಮತ್ತೆ ಇದು ಏಂತಕ್ಕೆ ಯೂಸ್ ಮಾಡ್ತೀವಿ? ಮೇನ್ ಆಗಿ ಕೋಡ್ ನ ಬರೆಯೋದಿಕ್ಕೆ. ಸೊ ಅವಾಗ ನಾವು ಈಸಿಯಾಗಿ ಏನ್ ಮಾಡ್ಬೋದಿತ್ತು? ಕೋಡ್ ನ ಬರಿಬೋದಿತ್ತು. ಓಕೆ ಫೈನ್, ನಾವು ಕೋಡ್ ನ ಬರೆದ್ವಿ, ಅದನ್ನ ನಾವು ಸಿಸ್ಟಮ್ಗೆ ಕೊಡ್ಬೇಕು. ಸೊ ಸಿಸ್ಟಮ್ಗೆ ನಾನು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ರೆ ನನ್ನ ಸಿಸ್ಟಮ್ ಅರ್ಥ ಮಾಡ್ಕೊಳುತ್ತಾ? ಖಂಡಿತ ಏನಾಗಲ್ಲ, ಸಿಸ್ಟಮ್ಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಸಿಸ್ಟಮ್ ಏನ್ ಮಾಡ್ಬೇಕು? ಅದನ್ನ ಅದ್ರಕ್ಕೆ ಅದಕ್ಕೆ ಯಾವ ಲ್ಯಾಂಗ್ವೇಜ್ ಗೊತ್ತು ಆ ಲ್ಯಾಂಗ್ವೇಜ್ಗೆ ಅದ್ ಏನ್ ಮಾಡ್ಕೊಬೇಕು? ಚೇಂಜ್ ಮಾಡ್ಕೊಬೇಕು. ಸೊ ಅದನ್ನೇ ನಾವು ನೆಕ್ಸ್ಟ್ ಹೇಳೋದು ಟ್ರಾನ್ಸ್ಲೇಟರ್ಸ್. ಸೊ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್. ಏಂತಕ್ಕೆ ಈ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಯೂಸರ್ ನಾವು ಮತ್ತೆ ಸಿಸ್ಟಮ್ ಕಮ್ಯುನಿಕೇಟ್ ಮಾಡೋದಕ್ಕೆ. ನನಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ನನ್ನ ಸಿಸ್ಟಮ್ಗೆ ಅರ್ಥ ಆಗಲ್ಲ, ನನ್ನ ಸಿಸ್ಟಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ನನಗೆ ಅರ್ಥ ಆಗಲ್ಲ. ಹೌದಲ್ವಾ? ಸೊ ಇದನ್ನ ನಾವ್ ಏನ್ ಮಾಡ್ಬೇಕು? ಆ, ಆ, ಏನು ಟ್ರಾನ್ಸ್ಲೇಟ್ ಮಾಡ್ಬೇಕು. ನಾನ್ ಕೊಡೋ ಲ್ಯಾಂಗ್ವೇಜ್ ನ ಸಿಸ್ಟಮ್ ಅರ್ಥ ಆಗೋ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡ್ಬೇಕು. ಸಿಸ್ಟಮ್ ಅರ್ಥ ಮಾಡ್ಕೊಂಡು ಪ್ರೊಸೆಸ್ ಮಾಡಿ ವಾಪಸ್ ನನ್ಗೆ ಔಟ್ಪುಟ್ ಕೊಡ್ಬೇಕಲ್ಲ, ಅದು ಸಿಸ್ಟಮ್ ಅದಕ್ ಗೊತ್ತಿರೋ ಲ್ಯಾಂಗ್ವೇಜ್ ಅಲ್ಲಿ ಔಟ್ಪುಟ್ ಕೊಡುತ್ತೆ. ಬಟ್ ಅದ್ ನಂಗೆ ಅರ್ಥ ಆಗಲ್ಲ ಅಲ್ಲ. ಸೊ ಅದನ್ನ ನಾವ್ ಏನ್ ಮಾಡ್ಬೇಕು? ಟ್ರಾನ್ಸ್ಲೇಟ್ ಮಾಡ್ಬೇಕು. ಸೊ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ನ ಯೂಸ್ ಮಾಡೋದಕ್ಕೆ ಒಂದು ಲ್ಯಾಂಗ್ವೇಜ್ ನ ಇನ್ನೊಂದು ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಏನ್ನ? ಡೇಟಾನ. ಸೊ ಅದಕ್ಕೆ ನಾವ್ ಏನ ಯೂಸ್ ಮಾಡ್ತೀವಿ? ಟ್ರಾನ್ಸ್ಲೇಟರ್ಸ್ ನ ಯೂಸ್ ಮಾಡ್ತೀವಿ. ಅದರಲ್ಲಿ 3 ಟೈಪ್ಸ್ ಆಫ್ ಟ್ರಾನ್ಸ್ಲೇಟರ್ ಬರುತ್ತೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಕಂಪೈಲರ್, ಅಸೆಂಬ್ಲರ್, ಇಂಟರ್ಪ್ರಿಟರ್. ಸೊ ನಾನು ಇಲ್ಲಿ ಆಲ್ರೆಡಿ ನಿಮ್ಗೆ ಅಂಡರ್ಲೈನ್ ಮಾಡಿದೀನಿ. ಸೊ ಕಂಪೈಲರ್ ಕೆಲಸ ಏನು? ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ನನಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಇಂದ ಕಂಪ್ಯೂಟರ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಯಾವುದು? ಮಿಷಿನ್ ಲ್ಯಾಂಗ್ವೇಜ್. ಅದಕ್ಕೆ ಏನ್ ಮಾಡುತ್ತೆ? ಕೋಡ್ ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಯೂಸ್ ಮಾಡದೆ ನಮ್ಮ ಕಂಪೈಲರ್. MCQ ನಲ್ಲಿ ಕೇಳ್ತಾರೆ ಸ್ಟೂಡೆಂಟ್ಸ್, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡೋದಾದ್ರೆ ಲ್ಯಾಂಗ್ವೇಜ್ ನ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡೋದು ಯಾವ್ದು? ಕಂಪೈಲರು. ಸೊ ಅಸೆಂಬ್ಲರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ ಹೇಳ್ದೆ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಏನಿದೆ ಸೊ ಆ ಪ್ರೋಗ್ರಾಮ್ಸ್ ನ ಯಾವ್ದಕ್ಕೆ ಕನ್ವರ್ಟ್ ಮಾಡುತ್ತೆ? ಮಿಷಿನ್ ಲ್ಯಾಂಗ್ವೇಜ್ ಅಂದ್ರೆ ನನ್ನ ಸಿಸ್ಟಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ಗೆ ಏನ್ ಮಾಡುತ್ತೆ? ಕನ್ವರ್ಟ್ ಮಾಡುತ್ತೆ. ಸೊ ಹಾಗಿದ್ರೆ ಅಸೆಂಬ್ಲಿ ಲ್ಯಾಂಗ್ವೇಜ್ ನ ಪ್ರೋಗ್ರಾಮ್ಸ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಸೊ ಅಂದ್ರೆ ನಿಮ್ಗೆ ಲೈಕ್ ಕೋಡ್ ತರ ಇರುತ್ತೆ, ಅಂದ್ರೆ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ಗೆ. ಜೊತೆಗೆ ಅಲ್ಲಿ ನಾವು ಸಿಂಬಲ್ಸ್, ಇಂಗ್ಲಿಷ್ ಆಲ್ಫಾಬೆಟ್ಸ್ ಮತ್ತೆ ಸಿಂಬಲ್ಸ್ ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಅದನ್ನ ನಾವು ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಬಂದು ಇಂಟರ್ಪ್ರಿಟರ್. ಸೊ ಇಂಟರ್ಪ್ರಿಟರ್ ಏಂತಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದೆಲ್ಲ ನಿಮ್ಗೆ ಕಂಪ್ಲೀಟ್ ಕೋಡ್ ಏನಿದೆ ಅದನ್ನ ಒಂದೇ ಸತಿ ಎಕ್ಸಿಕ್ಯೂಟ್ ಮಾಡುತ್ತೆ, ಅಂದ್ರೆ ಒಂದೇ ಸತಿ ಕಂಪೈಲ್ ಮಾಡುತ್ತೆ, ಒಂದೇ ಸತಿ ಟ್ರಾನ್ಸ್ಲೇಟ್ ಮಾಡುತ್ತೆ. ಆದ್ರೆ ನನ್ನ ಇಂಟರ್ಪ್ರಿಟರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಲೈನ್ ಬೈ ಲೈನ್, ಒಂದ್ ಲೈನ್ ನೀವ್ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀರಾ ಈ ಲೈನ್ ನ ಫಸ್ಟ್ ಪ್ರೋಗ್ರಾಮ್ ಅಂದ್ರೆ ಯಾವ್ದಕ್ಕೆ? ಸಿಸ್ಟಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ಗೆ ಏನ್ ಮಾಡುತ್ತೆ? ಕನ್ವರ್ಟ್ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನೀವ್ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀರ ಅದ್ ಕನ್ವರ್ಟ್ ಆಗುತ್ತೆ. ಸೊ ಲೈನ್ ಬೈ ಲೈನ್ ಏನಾಗ್ತಾ ಹೋಗುತ್ತೆ? ಟ್ರಾನ್ಸ್ಲೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಯಾವ್ದಕ್ಕೆ? ಮಿಷಿನ್ ಅರ್ಥ ಆಗೋ ಲ್ಯಾಂಗ್ವೇಜ್ಗೆ. ಅದಕ್ಕೆ ನಾವ್ ಯಾವ್ದನ್ನ ಯೂಸ್ ಮಾಡ್ತೀವಿ? ಇಂಟರ್ಪ್ರಿಟರ್ ನ ಯೂಸ್ ಮಾಡ್ತೀವಿ. ಸದ್ಯಕ್ಕೆ ನಾವು ಈ ಇಂಟರ್ಪ್ರಿಟರ್ ನ
ಪೈಥಾನ್ ಅಲ್ಲಿ ಯೂಸ್ ಮಾಡ್ತೀವಿ. ಎಲ್ಲಿ ಯೂಸ್ ಮಾಡ್ತೀವಿ? ಪೈಥಾನ್ ಅಲ್ಲಿ ಯೂಸ್ ಮಾಡ್ತೀವಿ. ಐ ಥಿಂಕ್ ನಿಮ್ಗೆ ಎಲ್ಲಾರ್ಗುನು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಕಾನ್ಸೆಪ್ಟ್. ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಇಷ್ಟೋ ತನಕ ಸಿಸ್ಟಮ್ ಆ ಸಾಫ್ಟ್ವೇರ್ ತಗೊಳುತ್ತೆ, ಸಿಸ್ಟಮ್ ಈ ಸಾಫ್ಟ್ವೇರ್ ತಗೊಂಡು ಸೊ ಈ ಕಾಂಪೊನೆಂಟ್ ವರ್ಕ್ ಆಗ್ಬೇಕು ಅಂದ್ರೆ ಈ ಸಾಫ್ಟ್ವೇರ್ ಬೇಕು, ಹಾರ್ಡ್ವೇರ್ ವರ್ಕ್ ಆಗಬೇಕಂದ್ರೆ ಆ ಸಾಫ್ಟ್ವೇರ್ ಬೇಕು ಅಂತೆಲ್ಲ ಹೇಳಿದ್ವಿ. ಸೊ ಇವಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ನಾವು ಯೂಸರ್ಗೆ ಬೇಕಾಗಿರೋ ಸಾಫ್ಟ್ವೇರ್. ಸೊ ಸಿಸ್ಟಮ್ ಸಾಫ್ಟ್ವೇರ್ಗಳು ಅಂದ್ರೆ ಸಿಸ್ಟಮ್ಗೆ ಯೂಸ್ ಆಗೋ ಸಾಫ್ಟ್ವೇರ್ಗಳು ತುಂಬಾ ಇದೆ. ಸೊ ಅದೆಲ್ಲಾನು ಹೊರತುಪಡಿಸಿ ಸೊ ಅದ್ಬಿಟ್ಟು ನಮ್ಗೆ ಆ ಸಾಫ್ಟ್ವೇರ್ ಗಳಲ್ಲಿ ನಮ್ಗೆ ಯಾವ ಸಾಫ್ಟ್ವೇರ್ ಬೇಕು ಅನ್ನೋದೇ ಈ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಂದ್ರೆ ಆ ಸಾಫ್ಟ್ವೇರ್ ಗಳನ್ನ ನಾವು ನಮ್ಮ ಪರ್ಪಸ್ ಗಳು ಏನೇನಿದೆ ಸೊ ಅದ್ರ ಮೇಲೆ ಆ ಅಪ್ಲಿಕೇಶನ್ ಸಾಫ್ಟ್ವೇರ್ ನ ನಾವು 2 ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ತೀವಿ. ಸೊ ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಜನರಲ್ ಪರ್ಪಸ್ ಸಾಫ್ಟ್ವೇರ್, ಸೊ ಕಸ್ಟಮೈಸ್ಡ್ ಸಾಫ್ಟ್ವೇರ್. ಸೊ ಈ ಜನರಲ್ ಪರ್ಪಸ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಲೈಕ್ ನಿಮ್ಮ ರೆಡಿಮೇಡ್ ಬಟ್ಟೆ ಇದ್ದಂಗೆ. ಸೊ ಜನರಲ್ ಪರ್ಪಸ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ರೆಡಿಮೇಡ್ ಬಟ್ಟೆ ಇದ್ದಂಗೆ. ಯಾವ ತರ ಅಂತ ಹೇಳಿದ್ರೆ ಸೊ ರೆಡಿ ಆಗಿ ಇಟ್ಟಿರ್ತಾರೆ ಸಾಫ್ಟ್ವೇರ್ ನ. ಸೊ ನಮ್ ಪರ್ಪಸ್ಗೆ ಏನಾದ್ರು ಆ ಸಾಫ್ಟ್ವೇರ್ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು? ಆ ಸಾಫ್ಟ್ವೇರ್ ನ ಯೂಸ್ ಮಾಡ್ಕೊಳ್ಳೋದು. ಸೊ ಇವಾಗ ನಾನು ಏನೋ ಒಂದು ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡಿದೀನಿ, ಆ ಪರ್ಟಿಕ್ಯುಲರ್ ಆಗಿ ನಂಗೆ ಅದೇ ತರ ನಂಗೆ ಸಾಫ್ಟ್ವೇರ್ ಬೇಕು ಅಂತ ಹೇಳಿದ್ರೆ ಸೊ ಈ ಜನರಲ್ ಪರ್ಪಸ್ ಸಾಫ್ಟ್ವೇರ್ ಅಂತವ್ರಿಗೆ ವರ್ಕ್ ಆಗಲ್ಲ. ಸೊ ಅದಕ್ಕೆ ಇವಾಗ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ನನ್ಗೆ ಇದನ್ನೇ ಬೇಕು, ನಂಗೆ ಇದೇ ತರ ಬೇಕು ಅಂತ ಹೇಳಿ ಇವಾಗ ನಿಮ್ಗೆ ಯಾವ್ದೋ ಒಂದು ಪೀಸ್ ಬಟ್ಟೆ ತಗೊಂಡು ಟೈಲರ್ ಹತ್ರ ಹೋಗಿ ನನ್ಗೆ ಇದೇ ಫ್ಯಾಷನ್ ಅಲ್ಲಿ ಹೊಲ್ಕೊಡಿ ಅಂತ ಹೇಳ್ತಿರಲ್ಲ. ಸೊ ಅಂತ ಸಾಫ್ಟ್ವೇರ್ ಗಳನ್ನ ನಾವು ಕಸ್ಟಮೈಸ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಕಸ್ಟಮೈಸ್ಡ್ ಅಂತ ಹೇಳಿದ್ರೆ ಯೂಸರ್ ರಿಕ್ವೈರ್ಮೆಂಟ್. ಸೊ ಯೂಸರ್ ಯಾವ ತರ ಕೇಳ್ತಾರೆ ಸೊ ಆ ಸಾಫ್ಟ್ವೇರ್ ಈ ಆರ್ಗನೈಸೇಷನ್ ಗೆ ಇವ್ನು ಯಾವ್ದೋ ಒಂದು ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿರ್ತಾನೆ. ಇವ್ನ ಆರ್ಗನೈಸೇಷನ್ ಅಲ್ಲಿ ಯಾವ ತರನೋ ಸಾಫ್ಟ್ವೇರ್ ಕೇಳಿರ್ತಾನೆ. ಸೊ ಏನೋ ಸ್ಟಾಕ್ ಇರ್ಬೋದು, ಪ್ರತಿಯೊಂದು ಏನೇ ಅಮೌಂಟ್ ಆಗಿರ್ಬೋದು, ಇದನ್ನೆಲ್ಲ ಸ್ಟೋರ್ ಮಾಡಿ ನಾನು ಒಂದು ಕಂಪ್ಲೀಟ್ ನೀಟ್ ಆಗಿ ನನ್ನ ಒಂದು ವೆಬ್ಸೈಟ್ ಅಲ್ಲಿ ನಾನು ಸ್ಟೋರ್ ಮಾಡ್ಕೊಬೇಕು ಅಂತ ಹೇಳ್ತಾನೆ. ಸೊ ಅವಾಗ ಇವನ್ ರಿಕ್ವೈರ್ಮೆಂಟ್ ಏನಿದೆ, ಇವನ್ ಡೇಟಾ ಏನಿದೆ ಅದನ್ನೆಲ್ಲ ತಗೊಂಡು ಸಾಫ್ಟ್ವೇರ್ ನ ಡೆವಲಪ್ ಮಾಡೋದು. ಇದನ್ನ ಕಸ್ಟಮೈಸ್ ಸಾಫ್ಟ್ವೇರ್ ಅಥವಾ ಟೈಲರ್ ಮೇಡ್ ಅಂತಾನು ಕೂಡ ಹೇಳ್ತೀವಿ. ಅಂದ್ರೆ ಹೇಳದ್ನಲ್ಲ ನಿಮ್ಗೆ ಒಂದು ಡ್ರೆಸ್ ಪೀಸ್ ತಗೊಂಡು ಸೊ ನಿಮ್ಮ ಟೈಲರ್ ಹತ್ರ ಹೋಗ್ಬಿಟ್ಟು ನನ್ಗೆ ಈ ತರ ಫ್ಯಾಷನ್ ಅಲ್ಲಿ ಹೊಲ್ಕೊಡಿ, ನಿಮ್ಗೆ ಯಾವ ತರ ಬೇಕೋ ಆ ತರ ಹೊಲ್ಸ್ಕೊಂತೀರಲ್ವಾ. ಸೊ ಅದನ್ನ ನಾವೇನಂತ ಹೇಳ್ತೀವಿ? ಕಸ್ಟಮೈಸ್ಡ್ ಅಂತ ಹೇಳ್ತೀವಿ. ಸೊ ಇವಾಗ ಬೇರೆ ಮಾಲ್ಸ್ ಗಳೆಲ್ಲ ಹೋದ್ರೆ, ಟ್ರೆಂಡ್ಸ್ ಅಲ್ಲೆಲ್ಲ ಹೋದ್ರೆ ನೀವ್ ಏನ್ ಮಾಡ್ತೀರಾ? ಸೊ ರೆಡಿಮೇಡ್ ಬಟ್ಟೆಗಳು ತಗೊಂತೀರಲ್ಲ, ಸೊ ಅದನ್ನ ಜನರಲ್ ಪರ್ಪಸ್ ಅಲ್ಲಿ ನಾವು ಎಕ್ಸಾಂಪಲ್ ನ ಹೇಳ್ಬೋದು. ಅಂದ್ರೆ ರೆಡಿ ಇರುತ್ತೆ ಸಾಫ್ಟ್ವೇರ್, ಡೈರೆಕ್ಟ್ ಆಗಿ ನಾವ್ ಏನ್ ಮಾಡ್ತೀವಿ? ಅದನ್ನ ಯೂಸ್ ಮಾಡ್ತೀವಿ. ಸೊ ಇದಿಷ್ಟು ಇವತ್ತು ಈ ಕ್ಲಾಸ್ ಅನ್ನ, ಈ ವಿಡಿಯೋನ ಕಾನ್ಸೆಪ್ಟ್ ಆಗಿರುತ್ತೆ. ದಯವಿಟ್ಟು ಯಾರಿಗೆಲ್ಲ ಯೂಸ್ಫುಲ್ ಅಂತ ಅನಿಸ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಜೊತೆಗೆ ಯಾರೆಲ್ಲ ಫಸ್ಟ್ ಪಿ ಯು ಮಕ್ಳಿದಾರೆ ಸೊ ಆ ಫಸ್ಟ್ ಪಿ ಯು ಮಕ್ಳಿಗೆ ದಯವಿಟ್ಟು ನನ್ನ ಚಾನೆಲ್ ನ ಶೇರ್ ಮಾಡಿ. ಸೊ ಹಾಗಾಗಿ ಅವ್ರಿಗೆ ಜಾಸ್ತಿ ಯುಟಿಲೈಸ್ ಆಗುತ್ತೆ. ಅಂಡ್ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಬ್ರದರ್ಸ್, ಸಿಸ್ಟರ್ಸ್ ಯಾರೋ ಇದ್ರು ಕೂಡ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ರಿಲೇಟೆಡ್ ನಿಮ್ಗೆ ಯಾವ್ದಾದ್ರು ಟಾಪಿಕ್ಸ್ ಬೇಕಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಷನ್ ಅಲ್ಲಿ ಮಾಡಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಆ ಟಾಪಿಕ್ಸ್ ನ ಕವರ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಿದ್ದೆ ಜೊತೆಗೆ ಏನಾದ್ರು ಕಮೆಂಟ್ಸ್, ಏನಾದ್ರು ನಿಮ್ಗೆ ಡೌಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಹಾಕಿ. ಓಕೆ, ಥ್ಯಾಂಕ್ ಯು.